ನಮಸ್ಕಾರ, ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ನಮ್ಮ ರಾಜ್ಯದಲ್ಲಿ ಇವತ್ತಿಗೆ 2A ಮೀಸಲಾತಿಯ ಸದ್ದು ಜೋರಾಗೇ ಇದೆ. ಬೆಳಗಾವಿಯಲ್ಲಿ ಹೋಗಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಪೆಟ್ಟು ಬಿತ್ತು, ರಕ್ತರಾಮ ಆಯಿತು. ಇದ್ರ ಮಧ್ಯೆ ನಾನು ಪಂಚಮಸಾಲಿ 2A ಮೀಸಲಾತಿ ಬಗ್ಗೆನೇ ಯಾಕೆ ತೆಗೆದೆ ಅಂತಂದ್ರೆ, ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ 7ನೇ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ AK-47 ಅಂತಾನೆ ಹೆಸರು, ಪ್ರಸಿದ್ಧಿ ಇವರದು. ಯಾರ ಮುಲಾಜಿಗೂ ಒಳಗಾಗದೆ ನೇರ ನಿಷ್ಠುರವಾಗಿ ಮಾತಾಡ್ತಕ್ಕಂಥ ಈ ವ್ಯಕ್ತಿ ಸೋಮನಗೌಡ ಮಾಲಿ ಪಾಟೀಲ್ರು. ಇವತ್ತು ಇವರ ಟಾಪಿಕ್ ಯಾಕೆ ತೆಗೆದುಕೊಂಡೆ ಅಂತಂದ್ರೆ, ಜಿಲ್ಲೆ, ರಾಜ್ಯ ಅಥವಾ ದೇಶ ಅಂತ ಬಂತಂದ್ರೆ ಒಂದು ಸಮಾಜಕ್ಕೆ ಒಬ್ಬ ನಾಯಕ ಬೇಕಾಗುತ್ತೆ. ಆ ನಾಯಕ ಎಂಥ ನಾಯಕ ಆಗಿರ್ಬೇಕಂತಂದ್ರೆ, ನೇರ ದಿಟ್ಟವಾಗಿ ಮಾತಾಡ್ತಕ್ಕಂಥ ನಾಯಕ ಆಗಿರ್ಬೇಕು. ಯಾರ ಮುಲಾಜಿಗೂ ಜಗ್ಗದೆ ಪ್ರಶ್ನೆ ಮಾಡ್ತಕ್ಕಂಥ ನಾಯಕ ಬೇಕು ನಮಗೆ. ಅದರಲ್ಲೂ ಸ್ಪೆಷಲಿ ಪಂಚಮಸಾಲಿ ಸಮುದಾಯಕ್ಕೆ ಬೇಕು ಅನ್ನೋ ವಿಚಾರಕ್ಕೆ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ 7ನೇ ರಾಜ್ಯಾಧ್ಯಕ್ಷರನ್ನಾಗಿ ಇವರನ್ನ ನೇಮಕ ಮಾಡಿದ್ರು. ಪ್ರಥಮ ಬಾರಿಗೆ 1994 ಆಗಸ್ಟ್ 8ರಂದು ಪ್ರಥಮ ಸಮ್ಮೇಳನ ಆಗುತ್ತೆ ಯಲಬುರ್ಗದಲ್ಲಿ, ವೀರಶೈವ ಮಹಾಸಭದ್ದು. ಈ ಒಂದು ಸಂಘಟನಾ ಕಾರ್ಯದರ್ಶಿಯಾಗಿ ಇವರು ಕಾರ್ಯನಿರ್ವಹಿಸಿರ್ತಾರೆ. ಅದರ ಜೊತೆಗೆ ಈ ಒಂದು ಮಹಾಸಂಘದ ಸಂಘದ 6 ಜನ ರಾಜ್ಯಾಧ್ಯಕ್ಷರ ಕೈಯಲ್ಲಿ ನುರಿತವರು, ಪ್ರತಿಯೊಬ್ಬರ ಕೈಯಲ್ಲಿ ಕೆಲಸ ಮಾಡಿರ್ತಕ್ಕಂಥವರಿವರು. ಇವಾಗ ನಾವೇನ್ 2A ಮೀಸಲಾತಿ ಅಂತ ಹೋರಾಡ್ತಾ ಇದೀವಲ್ಲ, ಈ 2A ಮೀಸಲಾತಿ ವಿಚಾರವಾಗಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಇವರ ಸಂಘ ಪ್ರಥಮ ಬಾರಿಗೆ ಮನವಿ ಸಲ್ಲಿಸಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು ಇವರ ಹತ್ರ ಇವೆ. ಪ್ರಥಮ ಬಾರಿಗೆ ಹರಿಹರ ಪೀಠ ಅಂದ್ರೆ ಒಂದು ಸ್ಪಷ್ಟೀಕರಣ ಪಡಿಸೋದೇನಂತಂದ್ರೆ, ಈ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಅಂತಕ್ಕಂಥದ್ದು 1994ರಲ್ಲಿ ಬೆಳಕಿಗೆ ಬರುತ್ತೆ. ಆಗ ತಾನೇ ಜನ್ಮ ತಾಳುತ್ತೆ. ಈ ಸಂಘ ಹುಟ್ಟಾಕಿರುವುದೇ ಹರಿಹರ ಪೀಠವನ್ನ. ಇಲ್ಲಿ ಸ್ಪಷ್ಟವಾಗಿ ನಾನು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಈ ಸಂಘ ಹುಟ್ಟಾಕಿರ್ತಕ್ಕಂಥದ್ದು ಹರಿಹರ ಪೀಠ. ಪೀಠ ಹೇಳ್ದಂಗೆ ಸಂಘ ಕೇಳಲ್ಲ, ಸಂಘ ಹೇಳ್ದಂಗೆ ಪೀಠ ಕೇಳುತ್ತೆ. ಅಂತಹ ಒಂದು ರೂಢಿಯಲ್ಲಿರ್ತಕ್ಕಂಥ ಈ ಸಂಘದ 7ನೇ ರಾಜ್ಯಾಧ್ಯಕ್ಷ ಇವತ್ತು ನಮ್ಮ ಜೊತೆಗಿದ್ದಾರೆ. ಭಾರತ್ ಒನ್ ಕೊಪ್ಪಳ ನ್ಯೂಸ್ ಸ್ಟುಡಿಯೋಕ್ಕೆ ಅವ್ರನ್ನ ಸ್ವಾಗತ ಮಾಡೋಣ. ಅಧ್ಯಕ್ಷ ಸ್ವಾಗತ. ನಮಸ್ಕಾರ. ಒಂದಾನೊಂದು ಕಾಲದಲ್ಲಿ, ಕ್ಷಮಿಸಿ ಈಗಲೂ ಸಹ AK-47 ಅಂತಂದ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಸುತ್ತಾಡಿ ಬಂದಿರತಕ್ಕಂಥ ನಿಮ್ಮ ಹೆಸರು AK-47 ಅಂದ ತಕ್ಷಣ ಜನರಿಗೆ ಗೊತ್ತಾಗುತ್ತೆ, ಸೋಮನಗೌಡರು. ಗೌಡ್ರ 7ನೇ ಬಾರಿ ರಾಜ್ಯಾಧ್ಯಕ್ಷರಾದ್ರಿ, 6 ಜನ ರಾಜ್ಯಾಧ್ಯಕ್ಷರ ಜೊತೆ ಒಳ್ಳೆ ಸಂಘದಲ್ಲಿ ಇದ್ರಿ, ಮತ್ತೆ ಅವ್ರ ಕೆಲಸಗಳನ್ನ ಮಾಡ್ತಾ ಇದ್ರಿ, ಅವ್ರ ಜೊತೆನೆ ಅವರು ನುರಿತ್ರಿ. ಸುಮಾರು ಜವಾಬ್ದಾರಿಗಳು ನಿಮ್ಮ ಮುಂದೆ ಇದೆ. ಯಾಕಂದ್ರೆ ಪಂಚಮಸಾಲಿ ಸಮಾಜದ ಸಂಘಟನೆ ಬಹಳ ಕಷ್ಟವಾಗಿದೆ, ಏನೋ ಒಂದ್ ಕಡೆ ವೀಕ್ ಆಗ್ಬಿಟ್ಟಿದ್ದ ಸಂಘಟನೆ ಅಂತಕ್ಕಂಥದ್ದು. ಪ್ರಥಮವಾಗಿ ತಮ್ಮ ಒಂದು ಪರಿಚಯ ಮುಖಾಂತರ ನಾವು ಹೇಳ್ಬೇಕು. ಸರ್ವರಿಗೂ ನಮಸ್ಕಾರ. ನಾನು ಸೋಮನಗೌಡ ಮರೇಗೌಡ ಮಾಲಿ ಪಾಟೀಲ್ ಅಂತ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಚಿಕ್ಕಬನ್ನಿಗೋಳ ಗ್ರಾಮದವ. ಕಳೆದ 31 ವರ್ಷದಿಂದ ಪಂಚಮಸಾಲಿ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿರುವಂತಹದ್ದು. ಪ್ರಥಮ ಬಾರಿಗೆ ಅಂತಂದ್ರೆ ನಾನು ಹೇಳಿದೆ ರಾಜ್ಯಾಧ್ಯಕ್ಷರೇ, ಈ ಸಂಘ ನಿಮ್ಮ ಒಂದು ಆಡಳಿತದ ಅಥವಾ ನಿಮ್ಮ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಸಂಘ ಬೆಳಕಿಗೆ ಬಂದಿದೆ ಅಂತ ಹೇಳಿ BM ಹನುಮನಾಳ್ ಸರ್ ಅವರು, ನಿಮ್ಮ ಮತ್ತು ಕೆಲವರ ಸಹಚರ ಏನಿದ್ರು, ಕೊಪ್ಪಳದ ನೀಲಂ ಲಾಡ್ಜಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಏನಾಯ್ತು ಗುರುಗಳೇ ಅವತ್ತಿನ ಸಂದರ್ಭ ಅಧ್ಯಕ್ಷರೇ? ಪಂಚಮಸಾಲಿ ಸಂಘ ಮೊಟ್ಟ ಮೊದಲು ಉಗಮ ನಮ್ಮ ಕೊಪ್ಪಳದ ನೀಲಂ ಲಾಡ್ಜ್. ಈ ನೀಲಂ ಲಾಡ್ಜ್ನಲ್ಲಿ 10x10ರಲ್ಲಿ ಒಂದು ಸಭೆ ಸೇರ್ತದೆ. ಆ ಸಭೆ ಪಂಚಮಸಾಲಿ ಸಂಘವನ್ನು ಕಟ್ಟಬೇಕು, ಪಂಚಮಸಾಲಿ ಜನರಿಗೆ ಧ್ವನಿ ಆಗಬೇಕು ಅಂತಂದು ಕೆಲವು ನಿರ್ಣಯಗಳ ಮೂಲಕ ಸಂಘವು ಉದ್ಭವ ಆಗುತ್ತೆ, ಸಂಘ ಸ್ಥಾಪನೆ ಆಗುತ್ತೆ. ಅದರ ಮೊದಲನೇ ರಾಜ್ಯ ಅಧ್ಯಕ್ಷರಾಗಿ ನಿವೃತ್ತ ಹೆಡ್ ಮಾಸ್ಟರ್ ಶ್ರೀ BM ಹನುಮನಾಳ್ ಸರ್ ಅವರು ಆಗ್ತಾರೆ. ಅವತ್ತು ನಿರ್ಣಯ ಆಗ್ತದೆ ಯಲಬುರ್ಗಾದಲ್ಲಿ ಮೊದಲನೆಯ ಸಮ್ಮೇಳನ ಮಾಡಬೇಕು ಅಂತ. ಆ ಹಿನ್ನೆಲೆಯೊಳಗ ಯಲಬುರ್ಗಾ ತಾಲೂಕಿನ ಹೋಬಳಿ ಮಟ್ಟದ ಎಲ್ಲ ಗ್ರಾಮಗಳಿಗೆ ಸಂಘದ ಪೂರ್ವ ಸಿದ್ಧತಾ ಸಭೆಗಳನ್ನು ಮಾಡ್ತಾರೆ. ಪಂಚಮಸಾಲಿ ಸಮಾಜದ ವೀರಣ್ಣ ಕಿತ್ತೂರು ಚೆನ್ನಮ್ಮ ನಮ್ಮ ವಂಶಸ್ಥಗಳು ಅಂತ ಗೊತ್ತಾಗುತ್ತೆ. ಆವಾಗೆ ನಾನು NC ಪಣಿ ಅಂತ ಗ್ರಂಥಪಾಲಕರು, ಜೊತೆಗೆ BG ಕೊಟ್ರೇಶ್ ಅಂತ ಸೇರಿಕೊಂಡು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಜ್ಯೋತಿಯನ್ನು ಕಿತ್ತೂರಿನಿಂದ ಯಲಬುರ್ಗಾದ 8/8/94 ಸಮ್ಮೇಳನಕ್ಕೆ ಸುಮಾರು 150 ಹಳ್ಳಿಗಳಿಗೆ ಪ್ರವಾಸ ಮಾಡಿ ಸಮ್ಮೇಳನದ ದಿವಸ ಕಿತ್ತೂರು ಚೆನ್ನಮ್ಮನ ಜ್ಯೋತಿ ಯಲಬುರ್ಗಿಗೆ ತೊಂಬರುವಂಥ ವ್ಯವಸ್ಥೆಯಲ್ಲಿ ನಾವು ಪಾಲ್ಗೊಂಡಿದ್ವಿ. ನಾವು ಪಂಚಮಸಾಲರು ಬಸವ ಧರ್ಮವನ್ನು ಅನುಸರಿಸ್ತೇವೆ,
ಪಂಚಪೀಠಾಧೀಶರ ಪರಂಪರೆಯನ್ನು ಅನುಸರಿಸ್ತೇವೆ. ಹೀಗಾಗಿ ಎರಡೂ ಪರಂಪರೆಯನ್ನ ಮೇಳೈಸುವಂತ ಕರ್ನಾಟಕದಲ್ಲಿ ಏಕೈಕ ಸಂಘಟನೆ ಅಂತಂದ್ರೆ ಅದು ಪಂಚಮಸಾಲಿ ಸಂಘಟನೆ. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಅಂತ ನಾವು ರಚಿಸಿಕೊಡ್ತೇವೆ. ಆಗ ನಮ್ಮ ಪೀಠ ಮಾಡ್ಬೇಕಂತ ತೀರ್ಮಾನ ಮಾಡಿದಾಗ ಪಂಚಮಸಾಲಿಯರು ಎಷ್ಟು ಜನ ಸ್ವಾಮೀಜಿಗಳಿದ್ದಾರೆ ಅಂತ ಒಂದು ಕಮಿಟಿ ಆಗುತ್ತೆ. ಪೀಠ ಹರಿಹರ ಪೀಠ ಫೆಬ್ರವರಿ 17 ಮತ್ತು 18 2 ದಿನಗಳ ಕಾಲ ಪೀಠಾರೋಹಣ ಕಾರ್ಯಕ್ರಮ ನಡೆದು ಕೂಡಲ ಸಂಗಮದ ಜಯಮುಕ್ತ ಸ್ವಾಮೀಜಿಗಳು ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಹಾಕ್ತಕ್ಕಂಥದಕ್ಕೆ ಒಂದು ಕರೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಸಮಾಜದವರು ಅಥವಾ ವಕೀಲರು ಪರಿಷತ್ನವರು ಎಲ್ಲ ಹೋಗಿದಂತ ಸಂದರ್ಭ ಕೆಲವು ಕಾಳಗಾಯಿತು. ಅದಾದ ನಂತರ ಅವತ್ತೇನಾಯ್ತು ಆ ಒಂದು ಅವಘಟನೆ, ಇವತ್ತಿಗೆ ರಸ್ತಾರೋಕೋಕ್ಕೆ ಕರೆ ಕೊಟ್ಟಿದ್ರು. ಇದನ್ನ ನೀವು ನಿಜವಾಗ್ಲೂ ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಒಂದು ಸಂಘಟನೆ ಜೊತೆಗೆ ಇವತ್ತು ಕೊಪ್ಪಳದಲ್ಲಿ ರಸ್ತಾರೋಕ ಚಳವಳಿ ನಡೆಸಿದ್ರಿ ಸರ್. ಪೀಠ ಅಂತಂದ್ರೆ ಇವತ್ತು ಬದಲಾವಣೆಗಳಿರುತ್ತೆ, ಬೇರೆ ಬೇರೆ ತರದ ಯೋಚನೆಗಳಿರುತ್ತೆ ಅನ್ಕೊಂಡಿರ್ತಕ್ಕಂಥ ಈ ಸಮಾಜದವರಿಗೆ ಏನು ನೇರ ಉತ್ತರ ಸಮರ್ಥನೆ ಕೊಡ್ತಾ ಇದ್ರಿ? ನಮಗೆ ಈಗಿನ ಸ್ಥಿತಿ ಒಳಗ ಪಂಚಮಸಾಲಿ ಸಂಘ ಸುಮಾರು 31 ವರ್ಷ ಆಯುಷ್ಯ ಹೊಂದಿರುವಂತ ಸಂಘಟನೆ ಇದು. 31 ವರ್ಷ. ಈಗ ಪೀಠಗಳು ಪ್ರಾರಂಭ ಆಗಿದ್ದು ಉದಾಹರಣೆಗೆ ಹರಿಹರ ಪೀಠ 2008, ಕೂಡಲ ಸಂಗಮ ಪೀಠ 2008, 2022ರಲ್ಲಿ ಒಂದು ಪೀಠ ರಚನೆ ಆಯಿತು, ಜಮಖಂಡಿ ಪೀಠ ಅಂತ. ಈ ಸದ್ಯ 3 ಜಗದ್ಗುರುಗಳು ಇದ್ದಾರೆ. 84 ಪಂಚಮಸಾಲಿ ಸ್ವಾಮೀಜಿ ಅವರಿದ್ದಾರೆ. ವಿವಿಧ ಮಠಗಳಲ್ಲಿ ತಮ್ಮ ಒಂದು ಅಧಿಕಾರವನ್ನು ತೆಗೆದುಕೊಂಡು 84 ಮಠಗಳನ್ನ ನಡೆಸುವಂತ ನಮ್ಮ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಯವರೇ ವಿವಿಧ ಮಠಗಳ ಮಠಾಧೀಶರಾಗಿದ್ದಾರೆ. ಆ ಎಲ್ಲರ ಪ್ರೀತಿಯ ಜೊತೆಗೆ ಬಹಳ ಪ್ರಮುಖವಾಗಿ 1994ರಿಂದನೂ ಕೂಡ ಆಗಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರಿಗೆ 2A ನಮ್ಮ ಸಮುದಾಯಕ್ಕೆ ಕೊಡಬೇಕಂತ ವಿನಂತಿ ಮಾಡಿಕೊಂಡಿದ್ವಿ. ಆ ಹಿನ್ನೆಲೆಯೊಳಗ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಪಾದಯಾತ್ರೆಗಳಾಗಿರ್ಬೋದು ಅಥವಾ ರಾಸ್ತಾರೋಕಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಮಾಡಿ ಮೊನ್ನೆ ದಿವಸ 10ನೇ ತಾರೀಕಿನ ದಿವಸ ಏನು ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ನಮ್ಮ ಸಮುದಾಯದ 50,000 ಜನ 2A ಕೊಡಬೇಕಂತ ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ನಡೆದುಕೊಂಡ ರೀತಿ, ಕಾಂಗ್ರೆಸ್ನವರು ಮಾಡಿರುವಂತ ಲಾಠಿ ಚಾರ್ಜ್ ಅನ್ನ ನಾನು ರಾಜ್ಯಾಧ್ಯಕ್ಷನಾಗಿ ಖಂಡಿತವಾಗಲೂ ಖಂಡಿಸ್ತೇನೆ ಮತ್ತು ಧಿಕ್ಕಾರ ಹಾಕ್ತೇನೆ. ಆ ಹಿನ್ನೆಲೆಯೊಳಗ ಇವತ್ತು ನಮ್ಮ ಕೊಪ್ಪಳದ ಸಮಾಜ ಬಾಂಧವರೆಲ್ಲ ಸೇರಿಕೊಂಡು ಕೊಪ್ಪಳದ ಹೆದ್ದಾರಿಯೊಳಗ ರಾಸ್ತಾರೋಕ್ ಚಳವಳಿಯನ್ನ 1 ಗಂಟೆಗಳ ಕಾಲ ಮಾಡಿದ್ದು. ನಾವು ಕರ್ನಾಟಕದ ಈಗಿನ ಮುಖ್ಯಮಂತ್ರಿ ಆಗಿರುವಂತ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ವಿನಂತಿ ಮಾಡ್ತೇವೆ, ದಯವಿಟ್ಟು ನಮ್ಮ ಸಮುದಾಯವರಿಗೆ ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ನೀವು ಕ್ಷಮೆ ಕೇಳಬೇಕು. ಜೊತೆಗೆ ಅಲ್ಲಿ ಇನ್ವಾಲ್ವ್ಮೆಂಟ್ ತೆಗೆದುಕೊಂಡಿರುವಂತ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಅದರ ಜೊತೆಗೆ ನಮ್ಮ ಸಮುದಾಯದ ಹಕ್ಕನ್ನ ಕೇಳ್ತೇವೆ. ಭಾರತ ದೇಶದಲ್ಲಿರುವಂತ 140 ಕೋಟಿ ಜನಸಂಖ್ಯೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಕಾಲಂ ನಂಬರ್ 16 ಮತ್ತು 17 ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕುವಂತ ಹಕ್ಕಿದೆ. ಇಲ್ಲಿ ಸಂವಿಧಾನಬದ್ಧವಾಗಿ ನಮಗೆ ರಿಸರ್ವೇಶನ್ ಕೇಳುವಂತ ಹಕ್ಕಿದೆ. ಆ ಹಿನ್ನೆಲೆಯೊಳಗೆ ಕೇಳ್ತೇವೆ ಹೊರತಾಗಿ ನಾವು ಯಾವುದೇ ಅಸಂವಿಧಾನಿಕವಾಗಿ ನಾವು ಇಂಥ 2A ಕೇಳ್ತಾ ಇಲ್ಲ. ತಾವು ತಮ್ಮ ಬಾಯಿಂದ ಇವತ್ತಿನ ವಿಧಾನಸಭೆಯೊಳಗ ಪಂಚಮಸಾಲರ್ ಅಸಂವಿಧಾನಿಕವಾಗಿ ಕೇಳ್ತಾರನ್ನೋ ಮಾತನ್ನ ದಯವಿಟ್ಟು ವಾಪಸ್ ತೆಗೆದುಕೊಂಡು, ನೀವು ತುಂಬಾ ಕಷ್ಟದಲ್ಲಿ ಬದುಕನ್ನ ಸಾಗಿಸ್ತವ್ರು. ನೀವೆಲ್ಲ ಕುರಿ ಕಾಯುವಂತ ಸಮುದಾಯದಲ್ಲಿ ಬದುಕಿದ್ರೆ ನಾವೆಲ್ಲ ಆಕಳ ಕಾಯುವಂತ ಸಮುದಾಯದಲ್ಲಿ ಬದುಕಿದವರು. ನಮ್ಮ ಸಮುದಾಯವನ್ನು ಕೂಡ ಅತ್ಯಂತ ಬಡತನದ ರೇಖೆಗಿಂತ ಕಡಿಮೆ ಇರುವಂತ ಹಳ್ಳಿಗರ ಪಂಚಮಸಾಲಿ ಸಮುದಾಯವು ಹಳ್ಳಿಗರಲ್ಲಿ ಇದ್ದಾರೆ. ಜೋಪಡಿ ಮನೆಯಲ್ಲಿ ಜೀವನ ಸಾಗಿಸುವಂತಿದ್ದಾರೆ. ಎಷ್ಟೋ ಜನರಿಗೆ ಮನೆ ಇಲ್ಲ, ಎಷ್ಟೋ ಜನರಿಗೆ ಹೊಲ ಇಲ್ಲ, ಕೂಲಿ ಮಾಡುವಂತ ಸಮುದಾಯದವರಿದ್ದಾರೆ. ದಯವಿಟ್ಟು ಆ ಒಂದು ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ನಮ್ಮ ಸಮುದಾಯಕ್ಕೆ ಯಾವುದು ಸೂಕ್ತ, ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಬದುಕನ್ನು ಕಟ್ಕೊಳ್ಳಕ್ಕೆ ಶೈಕ್ಷಣಿಕ ಮತ್ತು ಉದ್ಯೋಗಕ್ಕಾಗಿ ನಮ್ಮ ಮೀಸಲಾತಿಯನ್ನ ಕೊಡಬೇಕು ಅನ್ನೋ ಆಗ್ರಹವನ್ನ ರಾಜ್ಯ ಅಧ್ಯಕ್ಷನಾಗಿ ಮಾಡ್ತಾ ಇದ್ದೇವೆ. 2003 ಅಥವಾ 2009ರಿಂದ ಆಚೆಗೆ ಪಂಚಮಸಾಲಿ ಅಂತಕ್ಕಂಥ ಜಾತಿನೇ ಇರ್ತಿದ್ದಿಲ್ಲ. ಆಗ OBC ವಿಚಾರಕ್ಕೆ ತಾವು ದೆಹಲಿಗೆಲ್ಲ ಪ್ರಯಾಣ ಮಾಡ್ತೀರಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗೇನೋ ಪ್ರಯತ್ನ ಆಗುತ್ತೆ. ಯಾವ ವಿಚಾರಕ್ಕಾಯ್ತು ಆ ಪ್ರಯತ್ನ? 2003ರಲ್ಲಿ ನಾವು ಕೊಟ್ಟೂರಿನ ಹತ್ತಿರ ಚಿರಿಬಿ ಬಸವೇಶ್ವರ ದೇವಸ್ಥಾನದಲ್ಲಿ ವ್ಯಕ್ತಿತ್ವ ವಿಕಸನ ತರಬೇತಿ ಶಿಬಿರಗಳನ್ನು ಮಾಡ್ತಾ ಇದ್ವಿ. ಆಗ ಒಂದು ಮಗು, ಸರ್ ಇಷ್ಟೆಲ್ಲ ಯಾಕೆ ನೀವು ಇದು ಮಾಡ್ತೀರಿ, ನನ್ನದು ಎಲ್ಲ ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು 98% ಆಗಿದೆ, ನನಗೆ MBBS ಸೀಟ್ ಸಿಗ್ಲಿಲ್ಲ,
ನನ್ನ ಪಕ್ಕದ ಮನೆಯ ಒಂದು ಹುಡುಗಿ ಏನಪ್ಪ ಅಂದ್ರೆ 86% ಆಗಿದೆ, ಆಕೆಗೆ ಪುಕ್ಕಟೆ ಆದ MBBS ಸೀಟ್ ಸಿಕ್ತು ಅಂತ. ಇದನ್ನ ಗಮನ ಹರಿಸಿ ನಾನು ಬಂದು ಸರ್ಕಾರದ ಗೆಜೆಟ್ ನೋಡಿ ರಿಸರ್ವೇಶನ್ ಅಲ್ಲಿ ಏನ್ ಸವಲತ್ತಿದೆ ಅಂತ ನೋಡಿದಾಗ ಆ MBBS ಪಡೆದಿರುವಂತ ಹುಡುಗಿ ಏನಪ್ಪ ಅಂದ್ರೆ 3A ದಲ್ಲಿ ಬರ್ತಿದ್ಲು, ನಮ್ಮ ಹುಡುಗಿ ಏನಪ್ಪ ಅಂದ್ರೆ 3B ದಲ್ಲಿ ಬರ್ತಿದ್ಲು. ಈ ಕಾರಣಕ್ಕ ನಾವು ರಿಸರ್ವೇಶನ್ಗಾಗಿ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗ್ಬೇಕಂತ ಬಾವಿ ಬೆಟ್ಟಪ್ಪನವ್ರ ನೇತೃತ್ವದಲ್ಲಿ, ಬಸವರಾಜ್ ದಿಂಡೂರ್ ಅವ್ರ ನೇತೃತ್ವದಲ್ಲಿ 239 ಜನರನ್ನ ದೆಹಲಿಗೆ 2003 ಡಿಸೆಂಬರ್ ತಿಂಗಳ ಕರ್ಕೊಂಡು ಹೋದ್ವಿ. ಆಗ ಅಲ್ಲಿ ಇರುವಂತಹ ಪ್ರಧಾನಮಂತ್ರಿಗಳು ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು, ಉಪ ಪ್ರಧಾನಿ LK ಅದ್ವಾನಿ ಅವರು ಒಂದು ಮಾತನ್ನು ಹೇಳಿದ್ರು ನಮಗೆ, ನೀವು ಕರ್ನಾಟಕದಲ್ಲಿ ಯಾವ ಕೆಟಗರಿಯಲ್ಲಿ ನಿಮ್ಮ ಸಮುದಾಯ ಬರ್ತದೆ ಅಂತ. ನಾವು ಆಗಿನ ಸಂದರ್ಭದಲ್ಲಿ ಹಿಂದೂ ಲಿಂಗಾಯತ್ ಅಂತ ಬರೆಸಿದ್ದೀವಿ ಹೊರತಾಗಿ ಪಂಚಮಸಾಲಿ ಸಮುದಾಯ ಅಂತ ಬರೆಸಿದ್ದಿಲ್ಲ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮೊದಲು ನೀವು ಜಾತಿ ಪಟ್ಟಿಯಲ್ಲಿ ಸೇರಿಕೊಳ್ಳಿ, ಆ ನಂತರ ನೀವು ಕೇಂದ್ರ ಸರ್ಕಾರಕ್ಕೆ ಬರ್ರಿ ಅಂತ ಹೇಳಿದ್ರು. ಆಗ ನಾವು 2003 2009 ಹೋರಾಟಗಳನ್ನು ಮಾಡಿ ಎಲ್ಲ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಾಗ, ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮತ್ತು ಮುರುಗೇಶ್ ನಿರಾಣಿ ಅವರು, CM ಉದಾಸಿ ಅವರು ಸೇರಿಕೊಂಡು ನಮ್ಮ ಪಂಚಮಸಾಲಿಗಳಿಗೆ 3B ದಲ್ಲಿ ಬರ್ಕೊಳ್ಳಕ್ಕೆ ವೀರಶೈವ ಪಂಚಮಸಾಲಿ, ಲಿಂಗಾಯತ ಪಂಚಮಸಾಲಿ ಅಂತ ಬರ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ರು. ಈ ಹಿನ್ನೆಲೆಯಲ್ಲಿ ಇವಾಗ ನಾವು ಕೇಂದ್ರ ಸರ್ಕಾರದಲ್ಲಿ OBC ಒಂದು ರಿಸರ್ವೇಶನ್ ಕೇಳಲಿಕ್ಕೆ ನಮಗೆ ಹಕ್ಕಿದೆ. ಎಷ್ಟು ಗುರಿಗಳು ಇಟ್ಕೊಂಡಿದ್ದೀರಾ? ಯಾವ್ಯಾವ ರೀತಿ ಸಮಾಜ ಅಭಿವೃದ್ಧಿ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ, ಅಥವಾ ಯಾವ ರೀತಿ ಒಗ್ಗಟ್ಟನ್ನ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಅಧ್ಯಕ್ಷರೇ ಸಮಾಜಕ್ಕೆ? ಖಂಡಿತವಾಗ್ಲೂ ನಾನು ಕಳೆದ 31 ವರ್ಷದಿಂದ ಪಂಚಮಸಾಲಿ ಸಂಘಟನೆಯಲ್ಲಿದ್ದೇನೆ. ಒಬ್ಬ ಸರ್ಕಾರಿ ನೌಕರನಾಗಿ, ಒಬ್ಬ PU ಕಾಲೇಜಿನ ಪ್ರಾಚಾರ್ಯರಾಗಿ 1,10,000 ಪಗಾರ ತೆಗೆದುಕೊಳ್ಳುವಂತ ಪ್ರಸಂಗದಲ್ಲಿ ನಾನು VRS ತಗೊಂಡು, ವಾಲಂಟರಿ ರಿಟೈರ್ಮೆಂಟ್ ತಗೊಂಡು, ಪಂಚಮಸಾಲಿ ಸಮುದಾಯದ ಪ್ರತಿ ಹಳ್ಳಿಯ ಬದುಕನ ಜನರನ್ನ ಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ VRS ತಗೊಂಡು ಈ ಸಮಾಜದ ರಾಜ್ಯಾಧ್ಯಕ್ಷನಾಗಿದ್ದೇನೆ. ನಿಮ್ಮ ಮುಂದಿನ ಯಾವ ದಿನಗಳಲ್ಲಿ ಕೂಡ ಈ ಸಮಾಜದ ಸಂಘಟನೆಗಾಗೇ ನಾನು ಜೀವನ ಮುಡಿಪಿರ್ತೇನೆ ಹೊರತಾಗಿ ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ. ನಾನು MLA, MP, ಗ್ರಾಮ ಪಂಚಾಯತಿ ಮೆಂಬರ್, ಜಿಲ್ಲಾ ಪಂಚಾಯತಿ ಮೆಂಬರ್, ದೇವರಣಿಗೆ ಎಲೆಕ್ಷನ್ಗೆ ನಿಲ್ಲುವುದಿಲ್ಲ. ನನ್ನ ಮೂಲ ಉದ್ದೇಶ ಈ ರಾಜ್ಯದ ಪಂಚಮಸಾಲಿ ಸಂಘದವರು ಪ್ರತಿಯೊಬ್ಬರು ಒಂದೇ ಬ್ಯಾನರ್ನ ಅಡಿಯೊಳಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರಿ ನೌಕರಿ ಬಿಟ್ಟು ಪಂಚಮಸಾಲಿ ಸಂಘದ ರಾಜ್ಯ ಅಧ್ಯಕ್ಷನಾಗಿದ್ದೇನೆ. ಸಾಯೋ ತನಕ ಪಂಚಮಸಾಲಿ ಸಂಘವನ್ನ ಕಟ್ತೇನೆ. ಪ್ರತಿ ಹಳ್ಳಿಯೊಳಗ ಗಟ್ಟಿತನದ ಸಂಘಟನೆಯನ್ನ ಮಾಡಿ ಸಮಾಜದ ಜನರಲ್ಲಿ, ಮುಖ್ಯವಾಗಿ 2 ವರ್ಷದ ಅವಧಿಯೊಳಗ ಈ ಚುನಾವಣೆ ಬರೋದ್ರೊಳಗನ ಮುಖ್ಯವಾಗಿ 2 ಸಮಸ್ಯೆಗಳಿಗೆ ನಾನು ಪರಿಹಾರವನ್ನ ಕಂಡ್ಕೊಂತೇನೆ. ಒಂದು, ಪಂಚಮಸಾಲಿ ಸಂಘ ಪ್ರಾರಂಭವಾಗಿ 31 ವರ್ಷ ಆಯ್ತು. ಆಗಿನಿಂದ ಈಗಿನವರೆಗೂ ಪಂಚಮಸಾಲಿ ಸಮುದಾಯದ ಆಜೀವ ಸದಸ್ಯತ್ವ ಸಂಖ್ಯೆ 13,500 ಇದೆ. ನನ್ನ ಗುರಿ 2 ವರ್ಷದ ಅವಧಿಯೊಳಗ ಈ ಸಂಖ್ಯೆ 13,500ಲಿಂದ 1 ಲಕ್ಷ ಮುಟ್ಟಿಸುವಂತ ಗುರಿಯನ್ನ ಇಟ್ಕೊಂಡಿದ್ದೇನೆ. ಎರಡನೇದಾಗಿ, ನಮ್ಮ ಸಂಘದಿಂದ ರಚನೆಗೊಂಡಿರುವಂತಹ ಹರಿಹರ ಪೀಠದಲ್ಲಿ ಪ್ರತಿನಿತ್ಯ 2 ರಿಂದ 3 ಸಾವಿರ ಜನ, ಯಾವುದೇ ಸಮುದಾಯದ ಜನ ಬರಲಿ, ಅವರು ಅಲ್ಲಿ ನಿತ್ಯ ಪ್ರಸಾದ, ಟಿಫಿನ್, ಊಟ, ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗುವಂತಹ ವ್ಯವಸ್ಥೆಯನ್ನ ಮುಂದಿನ ಜನವರಿ ತಿಂಗಳಿನಿಂದ ಮಾಡ್ತೇವೆ. ನನ್ನ ಆಸೆ ಇದೆ, ನಮ್ಮ ಪಂಚಮಸಾಲಿ ಪೀಠಗಳು ಏನು 3 ಇವೆ, 3 ಪೀಠದಲ್ಲಿ ದಿನನಿತ್ಯ ದಾಸೋಹ ನಡಿಬೇಕನ್ನೋ ಅಭಿಲಾಷೆನೂ ಕೂಡ ನಂದಾಗಿದೆ. ಒಟ್ಟಾರೆ ಸಾಕಷ್ಟು ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದ್ರಿ. ನೀವು ಸರ್ಕಾರಿ ನೌಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಮಾವೇಶನೇ ಮಾಡಿದ್ರಿ. ಏನ್ ಸಮಾವೇಶ ಆಕ್ಚುಲಿ? ಪಂಚಮಸಾಲಿ ಸಂಘದ ನೌಕರರ ಮೊದಲನೇ ರಾಜ್ಯಾಧ್ಯಕ್ಷನಾಗಿ ಸಮುದಾಯದ ನೌಕರರಿಗೆ, ಅವರಿಗೆ ವೈಯಕ್ತಿಕವಾಗಿ ನಾವು ಅವ್ರ ಜೊತೆಗಿರ್ಬೇಕು. ಅವರು ನೌಕರಿ ಮಾಡುವಂತ ಸಂದರ್ಭದಲ್ಲಿ ಅವರ ಯಾವ ತಾಪತ್ರೆಗಳು ಬರಬಾರ್ದು, ಸಮಸ್ಯೆಗಳು ಬರಬಾರ್ದು, ಅವರಿಗೆ ಸಂಘ ನಿಲ್ಲಬೇಕು ಅನ್ನೋ ಕಾರಣಕ್ಕಾಗಿ 2011ರಲ್ಲಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ನೌಕರರ ಸಂಘವನ್ನ ರಚನೆ ಮಾಡಿದ್ವಿ. ಆ ಸಂಘಕ್ಕೆ ರಚನೆ ಮಾಡಿ ಹರಿಹರದೊಳಗ 10,000 ಪಂಚಮಸಾಲಿ ನೌಕರರನ್ನ ಕರೆಸಿ ಸಮಾವೇಶ ಮಾಡಿದ್ವಿ. ಆಗಿನ ಸಂದರ್ಭದಲ್ಲಿದ್ದ 2 ಪೀಠದ ಜಗದ್ಗುರುಗಳನ್ನ ಆ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ಮಾಡಿದ್ದು ಒಂದು ಐತಿಹಾಸಿಕ ಕ್ಷಣ. ನಿಜವಾಗ್ಲೂ ಆ ಕ್ಷಣ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಯಾಕೆ ಈ ಸಂಧಾನ ಪ್ರಯತ್ನ ಮಾಡಲಿಲ್ಲ ಅಂತ, ಇದುವರೆಗೂ ಮಾಡಿದಿರಾ ಹೆಂಗೆ ಅಂತ? ಖಂಡಿತವಾಗ್ಲೂ ಹರಿಹರ ಪೀಠದ ಜಗದ್ಗುರುಗಳನ್ನ ಮತ್ತು ಕೂಡ್ಲಸಂಗಮ ಪೀಠದ ಜಗದ್ಗುರುಗಳನ್ನ ಮಾನ್ಯ ಮುರುಗೇಶ್ ನಿರಾಣಿ ಅವರ ನೇತೃತ್ವದಲ್ಲಿ 10 ಸಭೆಗಳನ್ನ ಮಾಡಿ 2 ಪೀಠಗಳನ್ನ ಒಂದು ಮಾಡ್ಬೇಕನ್ನೋದು ಒಂದು ತೀರ್ಮಾನಕ್ಕೆ ಬಂದ್ವಿ. 4-5 ಸಾವಿರ ಜನರನ್ನ ಮುರುಗೇಶ್ ನಿರಾಣಿ ಅವರ ಮುಧೋಳದಲ್ಲಿ ಏನಂದ್ರೆ ಅವರ ನೇತೃತ್ವದಲ್ಲಿ 5,000 ಜನರ ಸಭೆ ಮಾಡಿ 2 ಜಗದ್ಗುರುಗಳನ್ನ ಕಾರ್ಯಕ್ರಮಕ್ಕೆ ಕರೆಸಿದ್ವಿ. ಆದ್ರೆ
ಕೆಲವು ಕಂಡೀಷನ್ಗಳನ್ನ ಮಾಡಿದಾಗ ಒಂದು 7 ಷರತ್ತುಗಳನ್ನ ಹಾಕಿತ್ತು. ಆ 7 ಷರತ್ತುಗಳಿಗೆ ಆ ಟೀಮ್ನವರು ಸಹಿ ಮಾಡಲಾರ್ದಕ್ಕೆ ಅದು ಹಾಗೆ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ನಾನು ರಾಜ್ಯಾಧ್ಯಕ್ಷನಾಗಿದ್ದೇನೆ, 2 ಪೀಠಗಳನ್ನ ಒಂದು ಮಾಡುವಂತ ಕೆಲಸಕ್ಕೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೇನೆ. ಈಗ 2A ಮೀಸಲಾತಿ ಅಂತಕ್ಕಂಥ ಜಪದಲ್ಲಿದ್ದಾರೆ. ಅಂದ್ರೆ ಜಪ ಅನ್ನೋಕ್ಕಿಂತ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಸಮಾಜದವರು. ಈಗ ಮೊನ್ನೆ ಆಗಿರ್ತಕ್ಕಂಥ ಒಂದು ದುರ್ಘಟನೆಗೆ ಎಷ್ಟೋ ಜನರಿಗೆ ಈ 2A ಮೀಸಲಾತಿ ಬಗ್ಗೆ ಗೊತ್ತೇ ಇಲ್ಲ. 3B ಒಳಗಿದೆ ಪಂಚಮಸಾಲಿ. ಇದ್ರದ್ದು ಒಂದ್ ಸ್ವಲ್ಪ ಕ್ಲಾರಿಫೈ ಪಡಿ, ಎಷ್ಟು ಜನರಿಗೆ ಯುವಕರಿಗೆ ಗೊತ್ತು. ನಮ್ಮ ಸಮುದಾಯಕ್ಕೆ 2A ಯಾಕೆ ಬೇಕು ಅಂತಂದ್ರೆ 2Aದ ರಿಸರ್ವೇಶನ್ ಸವಲತ್ತು 15% ಇದೆ. ಈಗಿರುವಂತ 3Bದ ಸವಲತ್ತು 5% ಇದೆ. ಹೆಚ್ಚು ನಮ್ಮ ಮಕ್ಕಳು ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ಬೇಕಂದ್ರೆ ಇವತ್ತಿನ ಈ ಸ್ಪರ್ಧಾತ್ಮಕವಾದ ಯುಗದೊಳಗ ಅಂಕಗಳ ಜೊತೆಗೆ ಮೀಸಲಾತಿನೂ ಬೇಕಾಗುತ್ತೆ. ನಮ್ಮ ಸಮುದಾಯ ಹಿಂದೆ ರೈತಾಕಿ ವರ್ಗದವರಿದ್ರು, ಹೊಲಗಳು ಬಾಳ ಇರ್ತಿದ್ವು, ಬೆಳೆ ಬೆಳೀತಿತ್ತು, ಅಷ್ಟು ಸಂಖ್ಯೆ ಇದ್ದಿಲ್ಲ. ಆಗಿನ ಸಂದರ್ಭದಲ್ಲಿ ಇವತ್ತು ಅವಶ್ಯಕತೆ ಇದ್ದಿಲ್ಲ. ಆದ್ರೆ ಪ್ರತಿಯೊಂದು ಈಗಿನ ಸ್ಪರ್ಧಾತ್ಮಕವಾದ ಯುಗದೊಳಗ 140 ಕೋಟಿ ಇರುವಂತ ಈ ಸಂದರ್ಭದಲ್ಲಿ 7 ಕೋಟಿಗೆ ಸಮೀಪ ಆಗುವಂತ ಕರ್ನಾಟಕ ರಾಜ್ಯದ ಸಂಖ್ಯೆ ಒಳಗ ನಮ್ಮ ಸಮುದಾಯದ ಜನರು ಕೂಡ ಉನ್ನತವಾದ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಹೋಗ್ಬೇಕಂದ್ರೆ ಮೂಲಭೂತವಾಗಿ ಮೀಸಲಾತಿ ಅವಶ್ಯಕತೆ ಇದೆ. ಈ ಹಿನ್ನೆಲೆಯೊಳಗ ನಾವು 2A ಕೇಳಿದ್ದೇವೆ. 2A ತಾಂತ್ರಿಕವಾಗಿ ಕೊಡ್ಲಾರ್ದಂತ ಸ್ಥಿತಿಯನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರದವರು ನಿರ್ಮಾಣ ಮಾಡಿದ್ದಾರೆ ಹೊರತಾಗಿ ಕಾನೂನುಬದ್ಧವಾದ ಯಾವುದೇ ತೊಡಕುಗಳು ಇಲ್ಲ ಅಂತ ನನಗನ್ಸುತ್ತೆ. ಆ ಒಂದು ಸಂಘ ಏನಿತ್ತು, ಕೂಡಲ ಸಂಘದ ಜಯಮೃತ್ಯುಂಜಯ ಸ್ವಾಮಿಗಳ ಕರೆ ಏನಿತ್ತು, ಅದಕ್ಕೆ ತಾವುಗಳು ಬಾಹ್ಯವಾಗಿ ಬೆಂಬಲ ಸೂಚಿಸಿದ್ರಿ. ಎಲ್ಲೋ ಒಂದ್ ಕಡೆ ಇದು ರಾಜಕೀಯಕ್ಕೆ ಎಡೆ ಮಾಡಿ ಕೊಟ್ಟಿತ್ತ ಈ ಒಂದು 2A ಮೀಸಲಾತಿ ಬೆಳಗಾವಿ ಒಂದು ಇಶ್ಯೂ? ಖಂಡಿತ ನೋಡುಗರಿಗೆ ಇದರದೆಲ್ಲ ಗೊತ್ತಾಗುತ್ತೆ. ಹಿಂದೆ ಕೂಡಲ ಸಂಘ ಜಗದ್ಗುರುಗಳು, ಹರಿಹರ ಪೀಠದ ಜಗದ್ಗುರುಗಳು ಮತ್ತು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಪಾದಯಾತ್ರೆ ಮಾಡುವಂತ ಪ್ರಸಂಗದಲ್ಲಿ ಬಿಜೆಪಿಯವರು ಸರ್ಕಾರ ಮಾಡ್ತಿದ್ರು, ಕಾಂಗ್ರೆಸ್ನವರು ವಿರೋಧ ಪಕ್ಷದಲ್ಲಿದ್ರು. ಅಲ್ಲಿ ಸೋತಿರುವಂತ ನಮ್ಮ ಸಮುದಾಯದ ಜನ ಹೋರಾಟಕ್ಕೆ ಸಕ್ರಿಯವಾಗಿ ಹಿರಿತನವನ್ನ ಲೀಡರ್ಶಿಪ್ ನ ತೆಗೆದುಕೊಂಡ್ರು. ಈಗ ಬಿಜೆಪಿ ವಿರೋಧ ಪಕ್ಷದ ನಾಯಕ ಇದ್ದಾರೆ, ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿದ್ದಾರೆ. ಈ ಸದ್ಯ ನಮ್ಮ ಜೊತೆಗೆ ಹೋರಾಟಕ್ಕೆ ಕೈ ಜೋಡಿಸುವವರು ಬಿಜೆಪಿಯವರು ಬರ್ತಾ ಇದ್ದಾರೆ. ಪೂಜ್ಯ ಕೂಡಲ ಸಂಗಮ ಸ್ವಾಮೀಜಿ ಅವರಿಗೆ ರಾಜ್ಯ ಅಧ್ಯಕ್ಷನಾಗಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು 2A ಹೋರಾಟ ಪಂಚಮಸಾಲಿ ಬಡ ಕುಟುಂಬಗಳಿಗೆ ಬೇಕಾಗಿದೆ. ಇದನ್ನ ಪಡಿಲೇಬೇಕನ್ನೋ ಛಲ ನಿಮ್ಮದು ಕೂಡ ಆಗಿದೆ. ನನ್ನ ವಿನಂತಿ ಏನಂದ್ರೆ ಕಾಂಗ್ರೆಸ್, JDS, ಬಿಜೆಪಿ ನಾಯಕರನ್ನ ಬಿಟ್ಟು ಇಬ್ರು ಸ್ವಾಮೀಜಿಯವರು ಜೊತೆಗೆ ಸಂಘದ ಜೊತೆಗೆ ಹೋರಾಟ ಮಾಡಿ ಸಂಘ ಮತ್ತು ಪೀಠಗಳ ನೇತೃತ್ವದಲ್ಲಿ 2A ಪಡ್ಲಿಕ್ಕೆ ದಯವಿಟ್ಟು ಮನಸ್ಸು ಮಾಡಬೇಕು. ನೀವು ಒಂದ್ ಸ್ವಲ್ಪ ಹೋರಾಟದ ಮನೋಭಾವನೆಗಳನ್ನ ನಮ್ ಜೊತೆಗೆ ಹಂಚಿಕೊಂಡು ನೀವು ಸೇರಿ ಹೋರಾಟ ಮಾಡೋಣ ಅಂತ ನನ್ನ ಅಭಿಲಾಷೆ. ನೋಡುಗರಿಗೆ ಏನ್ ಅನ್ಸ್ಬಿಟ್ಟಿದೆ ಅಂತಂದ್ರೆ, ನೀನ್ ಸತ್ತಂಗ್ ಮಾಡು, ನಾನು ಅತ್ತಂಗ್ ಮಾಡ್ತೀನಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಹೇಳ್ತಾ ಇರೋದು ನಾನು. ಇವಾಗ ನೀವು ಹೇಳಿದ್ರಿ ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿ ಇದ್ದಂತ ಸಂದರ್ಭ, ಆಡಳಿತ ಪಕ್ಷ ಇದ್ದಾಗ ಇದೇ ಕಾಶಪ್ಪನವರು ಮತ್ತೆ ಇದೇ ಜಯಮೃತ್ಯುಂಜಯ ಸ್ವಾಮಿಗಳು 712 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಸೊ ಅಲ್ಲಿಂದ ಅಲ್ಲಿಗೆ ಏನಾಯ್ತು ತಮ್ಗೆ ಗೊತ್ತಿದೆ. ನಂತರ ಬೊಮ್ಮಾಯಿ ಅವರೇ ನಾವ್ ಏನ್ ಮಾಡಿದ್ರು ಅಂತಂದ್ರೆ 2D ಮೀಸಲಾತಿಯನ್ನು ಕೊಟ್ಟರು. ಅದು ಇನ್ನು ಕೋರ್ಟಲ್ಲೇ ಇದೆ. ಸೊ ಅದು ಒಂದ್ ರೀತಿ ಅದ್ರಲ್ಲಿ ಇಲ್ಲೋ ಜೈನ್ ಇರ್ತತ್ರಲ್ಲ ಆ ತರ ಅಂತ ಅನ್ಕೊಂಡ್ಬಿಡೋಣ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ಆದ್ರೆ ಇಲ್ಲಿ ಹೋರಾಟಕ್ಕೆ ಹೋದಂತ ಸಂದರ್ಭ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವ್ರನ್ನ ನೇರವಾಗಿ ತಗೋತಾರೆ. ಬಿಜೆಪಿ ಅಂತಾನೆ ಕನ್ಸಿಡರ್ ಮಾಡೋಣ. ಬಿಜೆಪಿ ನೇರವಾಗಿ ಬೆಂಬಲಕ್ಕೆ ಬರುತ್ತೆ. ಇದು ಜನರಿಗೆ ಹೆಂಗ್ ಅರ್ಥ ಮಾಡ್ಕೋಬೇಕನ್ನೋದು ಗೊತ್ತಾಗ್ತಿಲ್ಲ ಅಧ್ಯಕ್ಷರೇ. ಇಲ್ಲ, ಈ ಹೋರಾಟದಲ್ಲಿ ಸಹಜವಾಗಿ ಬಡ ಕುಟುಂಬಗಳು ಇದಕ್ಕೆ ನಿರಾಶೆ ಆಗ್ತವೆ. ಈ ರಾಜಕೀಯ ಎಂಟ್ರಿ ಆಗೋದ್ರಿಂದ, ಪಕ್ಷಗಳ ಎಂಟ್ರಿ ಆಗೋದ್ರಿಂದ ಅಲ್ಲಿ ನೋಡುವಂತ ದೃಷ್ಟಿಕೋನ, ಬಿಜೆಪಿ ಅವರಿದ್ದಾಗ ಕಾಂಗ್ರೆಸ್ನವರು ಆಡಳಿತ ಮಾಡ್ತಾರೆ, ಇದನ್ನ ಕೊಟ್ರೆ ಬಿಜೆಪಿಯವರಿಗೆ ಲಾಭ ಆಗುತ್ತಂತಾರೆ. ಬಿಜೆಪಿ ಅವರು ಆಡಳಿತ ಮಾಡೋ ಮುಂದೆ ಕಾಂಗ್ರೆಸ್ನವರು ಲೀಡರ್ಶಿಪ್ ತಗೊಂಡಿರ್ತಾರ. ಬಿಜೆಪಿ ಅವರು ಈ 2A ಕೊಟ್ಬಿಟ್ರೆ ಕಾಂಗ್ರೆಸ್ನವರು ಲಾಭ ಆಗುತ್ತೆ ಅಂತ ತಿಳ್ಕೊಂತಾರೆ. ಈ ಲಾಭ ಹಾನಿಗಳ ಮಧ್ಯೆ ನಮ್ಮ ಪಂಚಮಸಾಲಿ ಸಮುದಾಯ ಹಾಳಾಗ್ತಾ ಇದೆ. ಅದಕ್ಕೆ ಎರಡೂ ಸರ್ಕಾರಗಳು, ಎರಡೂ ಪಕ್ಷಗಳು ಸರಿಯಾದ ರೀತಿಯೊಳಗೆ ಆಲೋಚನೆ ಮಾಡಿ ನಿಮ್ಮ ತನವನ್ನ ಬಿಟ್ಟು ನಮ್ಮ ಸಮುದಾಯಕ್ಕೆ ಖಂಡಿತವಾಗಲೂ 2A ಕೊಡಿಸ್ಲಿಕ್ಕೆ ಯಾವುದೇ ಕುತಂತ್ರ ಮಾಡದೆ ಒಳ್ಳೆ ಬುದ್ಧಿಯಿಂದ ಆ ಒಂದು ಪ್ರಯತ್ನ ಮಾಡ್ಬೇಕಂತ ಈ ಎಲ್ಲಾ ರಾಜಕಾರಣಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇವರು ಆಯ್ಕೆಯಾಗಿ ಬಂದ ನಂತರ ಈ ತಮ್ಮ ಮುಂದೆ ಹೇಳಿರ್ತಕ್ಕಂಥ ಎಲ್ಲ ಕನಸುಗಳನ್ನ, ಗುರಿಗಳನ್ನ ಏನೇನು ಹೇಳಿದ್ರಲ್ಲ, ಈಗ ಸಮಾವೇಶಗಳ ವಿಚಾರವಾಗಿ ಅಥವಾ ಸರ್ಕಾರಿ ನೌಕರದಲ್ಲಿ ಇರ್ತಕ್ಕಂಥವರಿಗೆ ಆರ್ಥಿಕವಾಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಯುವಕ ಯುವತಿಯರಿಗೆ 18ರಿಂದ 35 ವರ್ಷದ ಒಳಗಿರ್ತಕ್ಕಂಥ ಯುವಕರಿಗೆ
ಅವರಿಗೆಲ್ಲ ಒಂದೊಂದು ಬಾಹ್ಯವಾಗಿ ಅಥವಾ ನೇರ ಪ್ರತ್ಯಕ್ಷವಾಗಿ ಸಪೋರ್ಟ್ ಮಾಡೋ ಮುಖಾಂತರ ಸಮಾಜವನ್ನು ಬಲಗೊಳಿಸ್ತೀನಿ ಅಂತ ಹೇಳಿದ್ದಾರೆ. ಒಂದು ಅಧ್ಯಕ್ಷರೇ ತಮಗೆ ನೇರವಾಗಿ ಕೇಳುವ ಕಟ್ಟಕಡೆಯ ಪ್ರಶ್ನೆ ಏನಂತಂದ್ರೆ, ಸಮಾಜ ಅಂದ ತಕ್ಷಣ ಏರಿಳಿತಗಳು ಸಹಜನೇ. ಕೊಪ್ಪಳ ಜಿಲ್ಲಾ ಮಟ್ಟಕ್ಕೆ ಮಾತ್ರ ನಾನು ಈ ಪ್ರಶ್ನೆವನ್ನ ನಿಗದಿಪಡಿಸ್ತಾ ಇದ್ದೇನೆ. ಒಗ್ಗಟ್ಟಿನ ಕೊರತೆ ಎದ್ದು ಕಾಡ್ತಾನೆ ಇದೆ ಅಂತ ಎಲ್ಲರದ್ದು ಆರೋಪ ಇದೆ. ಅದನ್ನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತೀರಿ ಹಿರಿಯರಾಗಿ, ಬಹಳ ವರ್ಷಗಳ ಹೋರಾಟಗಳ ಅನುಭವಸ್ಥರಾಗಿ? ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿರುವಂತ ನಮ್ಮ ಸಮುದಾಯದ ರೀತಿನೇ ಬೇರೆ, ಕೊಪ್ಪಳದ ರೀತಿನೇ ಬೇರೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ರಾಜಕೀಯ ಮುಖಂಡರಲ್ಲಿವೆ. ನಾನು ರಾಜ್ಯಾಧ್ಯಕ್ಷನಾಗಿ ಜನವರಿ ತಿಂಗಳದೊಳಗ ನಮ್ಮ ಕೊಪ್ಪಳ ಜಿಲ್ಲೆಯ 7 ತಾಲೂಕುಗಳಲ್ಲಿರುವಂಥ 3 ಪಕ್ಷದಲ್ಲಿರುವಂಥ ಎಲ್ಲ ಪ್ರಮುಖರನ್ನ, ಹಿರಿಯರನ್ನ ಕರೆಸಿ ಸಾಮಾಜಿಕವಾಗಿ ಸಂಘಟನೆ ದೃಷ್ಟಿಯಿಂದ, ಪಂಚಮಸಾಲಿ ಸಂಘದ ದೃಷ್ಟಿಯಿಂದ ತಾವೆಲ್ಲರೂ ಒಂದಾಗಿರ್ಬೇಕು. ಪಕ್ಷ ಬೇರೆ ಬೇರೆ ಇರಲಿ, ನೀವು ಯಾವ ಪಕ್ಷದಲ್ಲಿದ್ದೀರೋ ಆ ಪಕ್ಷಕ್ಕೆ ಸಂಬಂಧಪಟ್ಟ ಚುನಾವಣೆಗಳನ್ನ ಮಾಡಿದ ನಂತರ ಅಲ್ಲಿಗೆ ಅದನ್ನ ಬಿಟ್ಟು ಮತ್ತೆ ಸಂಘಟನೆಯಲ್ಲಿ ತಾವು ಪಂಚಮಸಾಲಿ ಅನ್ನೋದನ್ನ ಮರಿಲಾರದೆ ಈ ಸಂಘಕ್ಕೆ ಜವಾಬ್ದಾರಿಯುತವಾಗಿ ನಡ್ಕೊಳ್ತೀರಿ. ಆ ಭರವಸೆ ನನಗಿದೆ. ಮುಂದಿನ ತಿಂಗಳ ಜನವರಿಯಲ್ಲಿ ಕೊಪ್ಪಳ ಜಿಲ್ಲಾ ಮಟ್ಟದ ಎಲ್ಲ ರಾಜಕಾರಣಿಗಳ ಸಭೆಯನ್ನ ಕೊಪ್ಪಳದಲ್ಲಿ ಕರಿತೇನೆ. ಎಸ್, ಇಷ್ಟೊತ್ತು ಕೇಳಿದ್ರಲ್ಲ, ನಮ್ಮ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ 7ನೇ ರಾಜ್ಯಾಧ್ಯಕ್ಷರ ಜೊತೆಗೆ ಇಷ್ಟೊತ್ತು ಚರ್ಚೆ ಮಾಡಿದ್ವಿ. ಭಾರತವನ್ನು ಕೊಪ್ಪಳ ನ್ಯೂಸ್ನ ಒಂದು ಹಾರೈಕೆ ಏನಂತಂದ್ರೆ, ಯುವಕರಿಗೆ ಯುವ ನಾಯಕ, ಹಿರಿಯರಿಗೆ ಹಿರಿಯ ನಾಯಕನಾಗಿರ್ತಕ್ಕಂಥ ಸೋಮನಗೌಡರು ವತಿಯಿಂದನಾದ್ರೂ ನಮ್ಮ ಪಂಚಮಸಾಲಿ, ಕ್ಷಮಿಸಿ ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ ನ್ಯಾಯ ಸಿಗುತ್ತಾ, ಅಭಿವೃದ್ಧಿ ಹೊಂದುತ್ತಾ ಕಾದ್ ನೋಡೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ಬಿ ತೋಟಗೆ. ಧನ್ಯವಾದಗಳು ಗೌಡ್ರೆ.